ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಈಗ ನಿಮಗಾಗಿ ಶತ್ರುಗಳು ನಿಮ್ಮನ್ನು ಸದಾ ಬೈತಾ ಇರ್ತಾರೆ, ಪಕ್ಕದಲ್ಲಿ ಅಕ್ಕದಲ್ಲಿ ಜಗಳ ಮಾಡ್ತಿರ್ತಾರೆ, ನಮ್ಮ ಮೇಲೆ ಸದಾ ಗಲಾಟೆ ಮಾಡ್ತಿರ್ತಾರೆ, ನಮ್ಮನ್ನು ಬೈಕೊತಿರ್ತಾರೆ, ನಮ್ಮ ಮೇಲೆ ಚಾಡಿ ಹೇಳ್ತಿರ್ತಾರೆ, ನಮ್ಮ ಓದಂಥ ಜಾಗದಲ್ಲೆಲ್ಲ ವೈರಿಗಳಿದ್ದಾರೆ ಅನ್ನೋ ಅಂಥವ್ರಿಗೆ ಈಗ ಒಂದು ಯಂತ್ರ ಕೊಡ್ತಿದ್ದೀನಿ. ಯಂತ್ರನ ನೀವು ಬರೆದು ಮಾಡಿ ಪ್ರಿಯ ವೀಕ್ಷಕರೇ, ಭಾಳ ಇದು ಅದ್ಭುತವಾಗಿದೆ. ಇದು ಯಾವುದು ಏನು ಅನ್ನೋದು ನಾನು ಎಷ್ಟೋ ಜನಗಳಿಗೂ ಮಾಡಿಕೊಟ್ಟಿದ್ದೀನಿ. ಇದರಿಂದ ಒಳ್ಳೆಯ ರಿಸಲ್ಟ್ ಇದೆ. ಅದರಿಂದ ಅಂಥದ್ದೇ ನಿಮಗೊಂದು ಯಂತ್ರನ ಕೊಡ್ತಾ ಇದ್ದೀನಿ. ಎಲ್ಲೆಲ್ಲಿ ಶತ್ರುಗಳು ಹೆಚ್ಚಾಗಿರ್ತಾರೋ, ಶತ್ರುಗಳಿಂದ ನಮಗೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಅಕ್ಕಪಕ್ಕದಲ್ಲಿ ಜಗಳ, ನಮಗೆ ಮನೆ ಪಕ್ಕದಲ್ಲಿ ಜಗಳ, ಮತ್ತು ಚೆನ್ನಾಗಿರ್ತಾರೆ, ಸುಮ್ಮನೆ ನಮ್ಮ ಮೇಲೆ ಚಾಡಿ ಹೇಳ್ತಿರ್ತಾರೆ, ನಮ್ಮ ಎದುರಿನಲ್ಲಿ ಚೆನ್ನಾಗಿರ್ತಾರೆ, ಆಚೆಗಡೆ ಹೋಗಿ ನಮ್ಮ ಮೇಲೆ ಇಲ್ದು ಸಲ್ದದ್ದು ಜಗಳಗಳು, ಸುಳ್ಳು ಅಪವಾದಗಳು ಹೇಳ್ತಾರೆ, ನಮ್ಮ ಮೇಲೆ ಜಗಳ ಮಾಡ್ತಾರೆ, ಮತ್ತು ನಮ್ಮನ್ನು ಎಲ್ಲಿ ನೋಡಿದ್ರು ಎಲ್ಲೋ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಅವಮಾನ ಮಾಡ್ತಾಯಿರ್ತಾರೆ, ಗೊತ್ತಿಲ್ಲದವ್ರಿಗೆಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ. ಅಂಥವ್ರಿಗೆ ಇದೊಂದು ಯಂತ್ರ ಅದ್ಭುತವಾಗಿದೆ. ಮಾಡಿ ನೋಡಿ, ನಿಮಗೆ ಯಾವ ರೀತಿ ಆಗಿ ಕೆಲಸ ಆಗುತ್ತೆ ಅಂತ ನೋಡಿ. ಎಲ್ಲಿ ಶತ್ರುಗಳ ಕಾಟದಿಂದ ಬಳಲ್ತಿದ್ದೀರಾ ಅಂಥವರು ಈ ಯಂತ್ರ ಮಾಡ್ಕೊಳ್ಳಿ. ನಿಮಗೆ ಯಾವಾಗೂ ನಿಮ್ಮ ಮೇಲೆ ಬೆಳಗ್ಗೆ ಎದ್ದರೆ ಸಾಕು ಜಗಳ ಕಾಲು ಕೆರ್ಕೊಂಬರ್ತಾರಲ್ಲ ಅಂಥವ್ರಿಗೆ ಯಂತ್ರ ಮಾಡಿ. ಈ ಮಾಡಿಬಿಟ್ಟು ಯಂತ್ರನ ಧರಿಸ್ಕೊಳ್ಳಿ. ಎಂಥ ಶತ್ರುವಾದ್ರೂ ಕೂಡ ಅವ್ರ ನಾಲ್ಗೆ ಮೇಲೆ ಎದ್ದೊಳ್ಳೋದಿಲ್ಲ. ಬೈಬೇಕು ಅಂದರೆ ನಾಲ್ಗೆ ಬರೋದಿಲ್ಲ. ಅಂಥ ಒಂದು ಪವರ್ಫುಲ್ ಆದಂಥ ಒಂದು ಚಕ್ರ ಕೊಡ್ತಾ ಇದ್ದೀನಿ. ಆ ಚಕ್ರನ ಬರೆದು ನೀವು ಧರಿಸ್ಕೊಳ್ಳಿ. ಆ ಚಕ್ರದಿಂದ ನಿಮಗೆ ಎಲ್ಲ ಬಾಧೆಗಳೂ ಪರಿಹಾರ ಆಗುತ್ತೆ. ಎಷ್ಟೋ ದಿವಸಗಳಿಂದ ನೋವು ಪಡ್ತಿದ್ದೀರಾ ನೋಡಿ. ಒಂದು ಚಕ್ರ ಬಂದು ನಿಮ್ಮನ್ನು ಹೆಂಗೆ ಕಾಪಾಡುತ್ತೆ ಅನ್ನೋದು ನಿಮಗೆ ಅರ್ಥ ಆಗಲ್ಲ. ನೋಡಿ ಮಾಡಿ. ಈ ಯಂತ್ರನ ನೀವು ಒಂದು ಬುರ್ಜ್ ಪತ್ರದಲ್ಲಿ ನೀವು ಬರಿಬೇಕು. ಬರೆಯುವಾಗ ನೀವೇನು ಮಾಡಬೇಕು ಅಂದರೆ, ಒಂದು ಚಂದನ ಮತ್ತು ಅದಕ್ಕೆ ಬೆರೆಸ್ಬೇಕು. ಚಂದನದಿಂದ ಬರೆದು ಅದಕ್ಕೆ ಕೇಸರಿ ಮಿಕ್ಸ್ ಮಾಡಬೇಕು. ಚಂದನ, ಕೇಸರಿ ಮತ್ತು ತುಪ್ಪ ಅದಕ್ಕೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಮಾಡಿ ನೀವು ಏನು ಮಾಡಬೇಕು, ಅದನ್ನು ತುಪ್ಪ, ಕೇಸರಿ, ಚಂದನ ಮೂರನ್ನು ನೀವು ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಯಂತ್ರನ ಬರಿಬೇಕು ಬುರ್ಜ್ ಪತ್ರದಲ್ಲಿ ಬರೆದು. ಮತ್ತು ಅದನ್ನೇನು ಮಾಡಬೇಕು, ನೀವು ಪೂಜೆಗೆ ಇಡಬೇಕು. ಪೂಜೆಗಿಟ್ಟು ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ, ಅದನ್ನು ಒಂದು ಕಪ್ಪು ಹೂವು ಅಂದರೆ ಅದು ಹಳದಿ, ಇದು ಶಂಕುಪುಷ್ಪ ಬರುತ್ತಲ್ಲ ಬ್ಲೂ ಕಲ್ಲರು, ಆ ಹೂವು, ಮತ್ತು ಅದಕ್ಕೆ ತೊಗರಿ ಬೇಳೆನ ಅದಕ್ಕೆ ನೈವೇದ್ಯ ಇಡಬೇಕು. ತೊಗರಿ ಬೇಳೆ ಅದಕ್ಕೆ ತೊಗರಿ ಬೇಳೆ ಮತ್ತು ಹೂವು ಅಂದರೆ ಕಪ್ಪು ಬಣ್ಣದ ಹೂವು ಅಂದರೆ ಅದೇ ನೀಲಿ ಬಣ್ಣದ ಹೂವು, ಮತ್ತು ಇವು ಹಳದಿ ಬಣ್ಣದ ಹೂವು, ಇವುಗಳಿಂದ ನೀವು ಪೂಜಿಸಬೇಕು. ಹಳದಿ, ಶಂಕುಪುಷ್ಪ ಮತ್ತು ಬೇಳೆ ಇಡಬೇಕು ನೈವೇದ್ಯ, ಮತ್ತು ಹಳದಿ ಹೂವು ಇಡಬೇಕು. ಇಟ್ಟು ಪೂಜಿಸಬೇಕು. ಪೂಜಿಸಿ ಆದ ನಂತರ ಯಂತ್ರನ ಬರಿಬೇಕು. ಯಂತ್ರ ಬರೆದುಬಿಟ್ಟು ಅದನ್ನು ಪೂಜೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠೆ ಆದ ನಂತರ ನೀವು ಅದು ಏನು ಮಾಡೋದು, ಬರೆದಾದ ನಂತರ ನೀವು ಯಾರಾದ್ರೂ ಬ್ರಾಹ್ಮಣರಿಗೆ ಅದನ್ನು ಯಾರಿಗನ ಒಂದು ಸಿಹಿ ಪದಾರ್ಥನ ತಿನ್ನಿಸ್ಬೇಕು. ಬೆಲ್ಲ ಹಾಕಿರುವಂಥ ಒಂದು ಪದಾರ್ಥನ ಕೊಡಬೇಕು. ಆದರೆ ಬ್ರಾಹ್ಮಣರು ತಿನ್ನೋದಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ಏನೋ ಒಂದು ದಕ್ಷಿಣೆ ರೂಪದಲ್ಲಿ ಕೊಟ್ಬಿಡಿ, ಒಂದು 101 ರೂಪಾಯಿ ಮಾಡಿದ್ರೆ ಆವಾಗ ನಿಮಗೆ ಅದು ಅದರದ್ದು ಇದು ಇರೋದಿಲ್ಲ. ಬ್ರಾಹ್ಮಣರಿಗೆ ಕೊಟ್ಟ ನಂತರ ನಿಮಗೆ ಅದು ಕಾರ್ಯ ತುಂಬ ಚೆನ್ನಾಗಿ ನಡೀತೈತೆ. ಮತ್ತು ಹಾಕಿದ್ಮೇಲೆ ಈ ಯಂತ್ರದಿಂದ ನಿಮಗೆ ಪ್ರಭಾವವಾದಂಥ ನಿಮಗೆ ಕಾರ್ಯ ನಡೀತೈತೆ. ಶತ್ರುವಿನ ಮಾತು ಬಂದಾಗೋಗುತ್ತೆ. ಇದು ಆ ರೀತಿಯಾದಂಥ ಒಂದು ಯಂತ್ರ. ಅದು ಶತ್ರುವಿನ ಮಾತು ಬಂದಾಗುವುದು. ಈ ಯಂತ್ರವು ನಿಮಗೆ ಅದನ್ನೇನು ಮಾಡಬೇಕು, ನೀವು ಅದನ್ನೆಲ್ಲ ಸಿದ್ಧಿ ಮಾಡಾದ ನಂತರ ನೀವು ಯಂತ್ರನ ಅದನ್ನು ತಗೊಂಡೋಗಿ ಸ್ವಲ್ಪ ದೂರದಲ್ಲಿ ಭೂಮಿಯಲ್ಲಿ ಉಳ್ಬೇಕು. ಎಲ್ಲನ ತಗೊಂಡೋಗಿ ಭೂಮಿಯೊಳಗೆ ಉಳ್ಬಿಟ್ಟು ಬರಬೇಕು. ಉಳ್ಬಿಟ್ಟು ಬರೋದ್ರಿಂದ ಶತ್ರು ಏನು ಮಾಡಿದ್ರೂ ಕೂಡ ನಿಮ್ಮ ಹತ್ರಕ್ಕೂ ಮಾತಾಡೋದಿಲ್ಲ.
ಏನು ಮಾಡಲಾರ ಅವನು. ಯಂತ್ರದಲ್ಲಿ ಅವನು ದೇವದತ್ತ ಅಂತಿರೋ ಸ್ಥಳದಲ್ಲಿ ನಿಮ್ಮ ವೈರಿ ಹೆಸರು ಬರೀರಿ, ನಿಮ್ಮ ಶತ್ರು ಹೆಸರನ್ನ ಅಲ್ಲಿ ಬರೀರಿ. ದೇವದತ್ತ ಅಂತಿರೋ ಸ್ಥಳದಲ್ಲಿ ನಿಮ್ಮ ಶತ್ರು ಹೆಸರನ್ನ ಬರೀರಿ. ಅದನ್ನು ಅವರು ಹೆಸರನ್ನ ಬರೆದುಬಿಟ್ಟು ನೀವು ತಗೊಂಡೋಗಿ ಅದನ್ನು ಸ್ವಲ್ಪ ದೂರ ಎಲ್ಲಾದ್ರೂ ತಗೊಂಡೋಗಿ ಹೂಳಿ. ಅದನ್ನು ಹೂಳಿದ್ರೆ ಅವರು ನಿಮ್ಮ ಸುದ್ದಿಗೆ ಬರಲ್ಲ, ನಿಮ್ಮ ತಂಟೆಗೆ ಬರಲ್ಲ. ಈ ರೀತಿ ಆದಂಥ ಒಬ್ಬರು ಮೂಕರಾಗಿ ಕೂತ್ಕೊಳ್ತಾರೆ. ಈ ರೀತಿ ಮಾಡ್ಕೊಳ್ಳಿ. ಅವ್ರ ಮೇಲೆ ಹಾಗೆ ಸಾಧಿಸ್ಕೊಂಡು ಕೋರ್ಟು ಕಚೇರಿ ನ್ಯಾಯ ಪಂಚಾಯತಿ ಗಲಾಟೆ ಮನೆ ಮುಂದೆ ರಾದಂತಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಉಪಾಯವಾಗಿ ಇದನ್ನು ಪಾರು ಮಾಡ್ಕೊಳ್ಳಿ. ಅಪಾಯ ಬಂದಾಗ ಉಪಾಯನ ಹುಡುಕಬೇಕು, ಅದನ್ನು ಕಲ್ತ್ಕೊಳ್ಳಿ. ಗಲಾಟೆಗಳು ಮಾಡಬೇಡಿ, ಅವಮಾನ ಆಗೋಗುತ್ತೆ. ಅದರಿಂದ ಅಪಾಯ ಬಂದಾಗ ಇದೇ ಉಪಾಯ ನಿಮಗೆ. ಇಂಥವೆಲ್ಲ ನಾನು ಕೊಟ್ಟಿದ್ದೀನಿ ಅಂತ ಎಷ್ಟೋ ವಿಡಿಯೋದಲ್ಲಿ. ನಿಮ್ಮ ರಕ್ಷಣೆಗೋಸ್ಕರ ನಾನು ಇವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ, ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ. ಎಷ್ಟೋ ಜನ ಯಂತ್ರಗಳು ಕೊಡಬೇಡಿ ಅಂತ ಕೇಳ್ತಾರೆ, ಆದ್ರೂ ನಿಮಗೆ ಕೊಡ್ತಾ ಇದ್ದೀನಿ. ನೀವು ಅದನ್ನು ಒಂದು ಇದು ಇಟ್ಕೊಂಡು ನೀವು ನನಗೆ ಒಳ್ಳೊಳ್ಳೆ ಲೈಕು ಶೇರ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮಗೆ ಯಾರೇ ಏನೇ ಹೇಳಿದ್ರು ನಾನು ಅದು ಬಿಡದೆ ನಾನು ಮಾಡಿಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ಇದೇ ಥರ ನಾನು ಮಾಡ್ತಿದ್ದೀನಿ, ಇನ್ನು ಮುಂದೆ ಮಾಡ್ತೀನಿ. ಸ್ವಲ್ಪ ದಿನದಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಕೆಲಸದ ಒತ್ತಡದಿಂದ. ಅದರಿಂದ ಇನ್ನು ಮುಂದೆ ಇದೇ ರೀತಿಯಾದಂಥ ಯಂತ್ರಗಳು ಮಂತ್ರಗಳು ಕೊಡ್ತೀನಿ. ನೀವು ಇದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.